राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्मा तस्मै श्री गुरुवे नमः। गुरु साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವುರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ पार्वती पदे शिवर मारे। श्री राम जय राम जय जय राम श्री राम जय राम जय जय राम। जानकी जीवन राम शुद्ध सारते श्रवण शुद्ध प्रत्ययाचे मनन विज्ञानी पावता उन्मन सहजती होते. जय जय रघुवीर समर्थ. ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸಪ್ತಾಹದ ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ಸಂತ ಶ್ರೇಷ್ಠ ಮೌಲಿ ಜ್ಞಾನೇಶ್ವರರ ದಿವ್ಯ ಚರಣಾರವಿಂದಗಳಿಗೂ ಹಾಗೂ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾವೆಲ್ಲರೂ ಸಪ್ತಾಹದ ಮಂಗಲಮಯ ದಿನ ಜೀವನದ ಸತ್ಯದ ಒಂದು ಅನುಭವ ಹೆಂಗಿರ್ತದ, ಆ ಆನಂದಕ್ಕೆ ಯಾವ ಆನಂದ ಅಂತಾರ, ಅಂಥ ಒಂದು ವಿಮಲ ಬ್ರಹ್ಮನ ಒಂದು ಸ್ಥಿತಿಯ ಕುರಿತಾದ ಎರಡು ವಿಚಾರಗಳನ್ನು ಸಮರ್ಥರು ಹೇಳಿದಂತಹ ಓವಿಗಳನ್ನು ಆಧಾರ ಇಟ್ಟುಕೊಂಡು ನಾವು ನೀವುಗಳೆಲ್ಲ
ಸ್ವಲ್ಪೇ ಸಮಯದಾಗ ಚಿಂತನೆ ಮಾಡೋಣ. 2 ದಿವಸದಿಂದ ನಾವು ಎಷ್ಟು ಭಾಗ್ಯವಂತರು ಅಂದ್ರೆ ಮಾವುಲಿ ಜ್ಞಾನೇಶ್ವರರ ದಿವ್ಯ ಚರಿತ್ರೆ ಅವತಾರದ ಒಂದು ಕಾರ್ಯ ಹಾಗೂ ಸಮರ್ಥ ರಾಮದಾಸ್ ಮಹಾರಾಜರ ಅವತಾರದ ಕಾರ್ಯದ ಬಗ್ಗೆ ಚಿಂತನೆ ಮಾಡಿದೆವು. ಇದು ಅವಶ್ಯವಾಗಿ ನಾವುಗಳು ತಿಳ್ಕೋಬೇಕಾದಂತಹ ಒಂದು ವಿಷಯ. ಇವು ಮಹಾತ್ಮರ ಜೀವನವನ್ನು ಅವಲೋಕನ ಮಾಡಿದಾಗ ನಮಗೇನು ಒಂದು ಬೆಳಕು ಮೂಡ್ತದೆ ಅಂದ್ರೆ ಮಹಾತ್ಮರ ಜೀವನ ಎಷ್ಟೊಂದು ಪವಿತ್ರಮಯ ಇತ್ತು, ಎಷ್ಟೊಂದು ಅಂತಃಕರಣದಿಂದ ತುಂಬಿತ್ತು, ಎಷ್ಟೊಂದು ಪ್ರೇಮಮಯ ಆಗಿತ್ತು, ಎಷ್ಟೊಂದು ವಿಶಾಲ ಹೃದಯ ಅವರಂತಲ್ಲಿತ್ತು. ಜಗತ್ತಿನ ಕಲ್ಯಾಣಕ್ಕಾಗಿ ತಮ್ಮ ಇಡೀ ಆಯುಷ್ಯವನ್ನೇ ಚಂದನಾಚೆ ಪರಿತ್ವಾ ಜಿಜಾವೆ, ಚಂದನದ ಕಟ್ಟಿಗೆ ಹಂಗೆ ತಿಕ್ಕಿ ಕಂಪನ ಈ ಭೂಮಿ ಮೇಲೆ ಜಗತ್ತಿನೊಳಗೆ ಬಿತ್ತಲ್ಲ, ಹಂಗೆ ಮಹಾತ್ಮರಾದವರು ನಿನ್ನೆ ಹೇಳಿದಂಗೆ ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ. ಅವ್ರ ವಿಭೂತಿ ಏನದಂದ್ರೆ ಜಗತ್ತಿನ ಜೀವಿಗಳಾದ ನಾವೆಲ್ಲರೂ ಉದ್ಧಾರ ಆಗಿದೆ. ನಮ್ಮಲ್ಲಿ ಪರಿವರ್ತನೆ ಕಾಣಬೇಕಾಗ್ಯದ ಅವರಿಗೆ. ಸಪ್ತಾಹದ ಮುಖೇನ, ಸತ್ಸಂಗದ ಮುಖೇನ, ದಾಸೋಹದ ಗ್ರಂಥ ವಾಚನದ ಮುಖೇನ, ಭಾವಾರ್ಥ ದೀಪಿಕಾ ಜ್ಞಾನೇಶ್ವರಿಯ ಒಂದು ಏನಪ್ಪಾ ಅಂದ್ರೆ ಅಮೂಲ್ಯವಾದಂತಹ ಓವಿಗಳನ್ನು ಶ್ರವಣ ಮಾಡೋದ್ರ ಮುಖಾಂತರ ನಮ್ಮ ಜೀವನದಲ್ಲಿ ಪರಿವರ್ತನೆ ಕಾಣಬೇಕಾಗಿದೆ ಮಹಾತ್ಮರಿಗೆ. ಅದನ್ನು ಅವರು ಅಪೇಕ್ಷೆ ಮಾಡ್ತಾರೆ. ಅಂಥ ಒಂದು ಪರಿವರ್ತನೆ ಆಗುವ ಸಂಬಂಧ ಎಷ್ಟೊಂದು ಅವ್ರು ತಮ್ಮ ಜೀವನದೊಳಗೆ ತೊಂದರೆ ತಗೊಂಡ್ರಂದ್ರೆ ಕೊನೆಗೆ ಮತ್ತೂ ಸಹಿತ ಅವರಿಗೆ ಅಸಮಾಧಾನನೇ ಪ್ರಾಪ್ತ ಆಗಿಬಿಡುತ್ತೆ. ಯಾವ ಕಾರಣಕ್ಕಾಗಿ ಅವತಾರ ತೊಟ್ಟುಕೊಂಡು ಬಂದು ಪ್ರತಿಯೊಬ್ಬ ಜೀವಿಯ ಅಂತಃಕರಣದೊಳಗೆ ಭಗವಂತನ ಅಸ್ತಿತ್ವದ ಅರಿವನ್ನು ಮೂಡಿಸಿದ್ರು ಸಹಿತ ಪ್ರಪಂಚದಿಂದ ವಿಮುಖ ಆಗುವಷ್ಟು ಅವರು ವಿಚಾರ ಮಾಡಿದಷ್ಟು ತಯಾರಿ ಮುಂದಿನ ಪೀಳಿಗೆಗೆ ಆಗಲಿಲ್ಲ ಅಂತೇಳಿ ಬಹಳಷ್ಟು ಏನಪ್ಪಾ ಅಂದ್ರೆ ಎಲ್ಲ ಮಹಾತ್ಮರು ಒಬ್ಬರೇ ಅಲ್ಲ, ಇವನ್ ನಮ್ಮ ಮಹಾರಾಜರು ಹಿಡ್ಕೊಂಡು ಭಾವು ಸಾಹೇಬ್ ಮಹಾರಾಜರು, ಗುರುಲಿಂಗಜಂಗಮ ಮಹಾರಾಜರು ಹಿಡ್ಕೊಂಡು ಮಾವುಲಿ ಜ್ಞಾನೇಶ್ವರರು, ನಿವೃತ್ತಿನಾಥರು, ಸೋಪಾನ ಕಾಕ, ಮುಕ್ತಾಬಾಯಿ, ತುಕಾರಾಮ್ ಮಹಾರಾಜರು, ಆಗಿ ಹೋದಂಥ ಏಕನಾಥ್ ಮಹಾರಾಜರು ಎಲ್ಲರ ಅಂತಃಕರಣ ಏನಾಯ್ತು ಅಂದ್ರೆ ಬದಲಾವಣೆ ನಾ ಏನು ಅಪೇಕ್ಷೆ ಮಾಡಿದ್ಲ ಅದು ಯಾಕೆ ಆಗಲಿಲ್ಲ ಅಂದ್ರೆ ಶುದ್ಧ ಸಾರತೆ ಶ್ರವಣ. ಎಲ್ಲಿ ತಪ್ಪಿದ್ರು ಅವರು ಶುದ್ಧವಾದದ್ದನ್ನ ಸಾರವಾದದ್ದನ್ನ ಶ್ರವಣ ಮಾಡಲಿಲ್ಲ. ಅಷ್ಟೇ ಅಲ್ಲ, ಶುದ್ಧ ಪ್ರತ್ಯಯಾಚೆ ಮನನ, ತಮಗೆ ಬಂದಂತ ಆ ವಿಮಲ ಬ್ರಹ್ಮನ ಆನಂದದ ಅನುಭವವನ್ನು ಮನನ ಮಾಡಲಿಲ್ಲ. ಇಷ್ಟು ಮಾಡಿದ್ರ ಇವರೆಲ್ಲರೂ ವಿಜ್ಞಾನಿ ಪಾವತ ಉನ್ಮನ ಸಹಜಿ ಹೋಗ್ತಿರು. ಇವರು ಉನ್ಮನ ಅವಸ್ಥೆಗೆ ಹೋಗಿಬಿಡ್ತಿದ್ರು. ಅದನ್ನು ಮಾಡ್ರಿ ಅಂತ ಹೇಳಿ ಅವರಂದ್ರು ಎಲ್ಲ ಗ್ರಂಥಗಳ ಸಾರ, ಎಲ್ಲ ವೇದಗಳ ಸಾರ, ಎಲ್ಲ ಶಾಸ್ತ್ರಗಳ ಸಾರ, ಎಲ್ಲ ಮಹಾತ್ಮರ ಒಂದು ವಚನಗಳ ಸಾರವಾದಂತಹ ಭಗವಂತನ ನಾಮವನ್ನ ಪ್ರತಿಯೊಬ್ಬರ ಹೃದಯದೊಳಗೆ ಇಟ್ಟು ಅವ್ರು ಹೇಳಿದ್ರು. ಇದರ ಮಹತ್ವ ಎಂತಾದದ ಅಂತಂದ್ರ ಎಂತಾದಪ್ಪ ಅಂದ್ರ ಅವ್ರು ಹೇಳಿಬಿಟ್ರು. ಜ್ಞಾನೇಶ್ವರ ಭಾವಾರ್ಥ ದೀಪಿಕ ಬರೆದ ಮೇಲೆ ಅವರಂದ್ರು ಇಷ್ಟೆಲ್ಲ ಓದ್ಕೊತ ಕೂಡುದು ಈ ಜನರಿಗೆ ಆಗುದಿಲ್ಲ ಅನ್ನೋದಕ್ಕಿಂತ ಇವ್ರು ಬ್ಯಾಸರ ಪಟ್ಕೋತಾರ. ಅದಕ್ಕೆ ಬೇಡ, ಇವರಿಗೆ ಏನಪ್ಪಾ ಅಂದ್ರೆ 29 ಅಭಂಗದಿಂದ ಕೂಡಿದಂಥ ಹರಿಪಾಠವನ್ನು ಹೇಳಿಬಿಡಬೇಕು. ಪ್ರತಿಯೊಂದು ಅಭಂಗ ನಾಮವನ್ನೇ ಏನಪ್ಪಾ ಅಂತ ಪ್ರತಿಪಾದನೆ ಮಾಡಬೇಕು. ಪ್ರತಿಯೊಂದು ಅಭಂಗ ನಾಮದ ಮಹಿಮೆಯನ್ನೇ ಕೊಂಡಾಡಬೇಕು. ಈ ಉದ್ದೇಶ ಇಟ್ಟುಕೊಂಡು ಹರಿಪಾಠ ಬರೆದ್ರು. ಮೊದಲಿಗೆ ಅಂದ್ರೆ ಅವರು ದೇವಾತಿಯೇ ದ್ವಾರಿ ಉಭಾಕ್ಷಣ ಭರಿ, ದೇವಾತಿಯ ದ್ವಾರಿ ಉಭಾಕ್ಷಣ ಉಪಾಸರ तेने मुक्ति चारी साधिया, तेने मुक्ति चारी हरि मुझे बना, हरि मुझे पुण्याची गणना कोण
ಪಂಚಿ ಗಣನ असोनी संसारी दिवे वेगुकारी असोनी संसारी दिवे वेगुकारी वेदशास्त्र उभारी ಹದಿನಾರನೇ ವಯಸ್ಸಿನೊಳಗೆ ಜ್ಞಾನೇಶ್ವರಿ ಗ್ರಂಥವನ್ನು ರಚನೆ ಮಾಡಿದ್ರು. ಅಪೇಗಾಂವದಾಗ ನಿವಾಸದೊಳಗೆ ಕೂತ್ಕೊಂಡು ಅಲ್ಲಿಂದ ಅವ್ರು ಏನಂತ ಆ ಗ್ರಂಥ ಪೂರ್ತಿ ಆದ್ಮೇಲೆ ಈ ಏನು ಹರಿಪಾಠದ ಅಭಂಗಗಳನ್ನು ರಚನೆ ಮಾಡಿದ ಮೇಲೆ ಮಾವುಲಿ ಅವರಂದ್ರು ಬಂದ ಕಾರ್ಯ ಮುಗೀತು. ನಮ್ಮ ಕಾರ್ಯನೇ ಮುಗಿದಿಲ್ಲ, ಆದ್ರೆ ಮಹಾತ್ಮರು ಯಾವ ಕಾರ್ಯಕ್ಕೆ ಬಂದಿರ್ತಾರಲ್ಲ ಆ ಕಾರ್ಯ ಮುಗಿದ ಮೇಲೆ ಇಲ್ಲಿ ಇರುವುದಿಲ್ಲ ಅವರು. ಅದಕ್ಕೆ ಅವ್ರಂದ್ರು ಅಣ್ಣ ಕಾರ್ತಿಕ ಏಕಾದಶಿಗೆ ಪಂಢರಪುರಕ್ಕೆ ಹೋಗೋಣ, ಪಂಢರೀನಾಥನ ದರ್ಶನಕ್ಕೆ ಅಂತೇಳಿ ಗುರು ನಿವೃತ್ತಿನಾಥರಿಗೆ ಬೇಡ್ಕೋತಾರ. ನಡ್ರಿಪ್ಪ ಹಂಗಾರ ಅಂತ 4 ಮಂದಿ ಕೂರಿಸಿ ಅದ್ರ ಜೊತೆ ನಾಮದೇವ್ ಮಹಾರಾಜರಂತೂ ಪಂಢರಪುರದಾಗ ಇರ್ತಾರೆ, ಬರ್ತಾರೆ. ಬಂದು ಏನಪ್ಪ ಅಂದ್ರೆ ಭೀಮಾ ಇದ್ರಾಗ ಯಾವುದದು ನದಿ ಇಂದ್ರಾಯಣಿ ಇಲ್ಲ ಪಂಢರಪುರದಾಗ ಚಂದ್ರಭಾಗ ಅದರೊಳಗೆ ಸ್ನಾನ ಮಾಡ್ತಾರೆ. ಅಲ್ಲಿ ಪುಂಡಲೀಕನ ಮಂದಿರ ನೋಡ್ರಿ, ಭಕ್ತರಾಜ ಪುಂಡಲೀಕ. ಅಲ್ಲಿ ಹೋಗಿ ಎಲ್ಲರೂ ಹೋಗಿ ಪುಂಡಲೀಕ ಭಕ್ತರಾಜಿಗೆ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ಹೊರಗೆ ಬರ್ತಾರೆ, ಖರೆ ಮಾವುಲಿ ಅವ್ರು ಹೊರಗೆ ಬರೋಲ್ಲ. ಅಲ್ಲೇ ಪುಂಡಲೀಕನ ಎದುರಿಗೆ ಕೈ ಮುಕ್ಕೊಂಡು ಕೂಡ್ತಾರೆ, ಕಣ್ಣಾಗ ದಳ ದಳ ನೀರು ಬರ್ತಾವ. ಭಕ್ತರಾಜ ಬಂದ ಕೆಲಸ ಮುಗೀತು, ನಾನು ನಿರೋಕ್ತವಾಗಿ ಹೊಂಟನಿ, ನಿಂದು ನನ್ನ ಮೇಲೆ ನಿರೋಪ ಇರಲಿ ಅಂತೇಳಿ ಅವ್ನು ಕೇಳ್ಕೊಂಡು ಎಷ್ಟೋ ತನಕ ಕೂತು ಹೊರಗೆ ಬರ್ತಾರೆ. ಬಂದು ಪಾಂಡುರಂಗನ ದರ್ಶನಕ್ಕೆ ಹೋಗ್ತಾರೆ. ನಿವೃತ್ತಿನಾಥರು ಇವರೆಲ್ಲರೂ ಹೋಗಿ ಪಾಂಡುರಂಗಗೆ ಏನಪ್ಪ ಅಂದ್ರೆ ದರ್ಶನ ತೊಗೊಂಡು ನಮಸ್ಕಾರ ಮಾಡ್ತಾರೆ. ಪಾಂಡುರಂಗ ಆ ಕಡೆ ಲಕ್ಷ್ಯ ಇರೋದಿಲ್ಲ, ನನ್ನ ಜ್ಞಾನ ಬರ್ಲಿಕ್ಕತ್ತಾನಂತ ಕಡೆ ನೋಡ್ತಿರ್ತಾರೆ. ನಮ್ಮ ಮಾವುಲಿಯವರು ಹೋಗ್ತಾರೆ ಪಾಂಡುರಂಗನಂತೇಳಿ. ಪಾಂಡುರಂಗನಂತೇಳಿ ನಮಸ್ಕಾರ ಮಾಡಬೇಕಂದ್ರೆ ಸ್ವತಃ ಪಾಂಡುರಂಗ ಎರಡೂ ಕೈಯಲ್ಲಿ ಜ್ಞಾನೋಬಾನ್ ಎತ್ತಿ ಹಿಡಿತಾರೆ. ಹಿಡಿದ ಯಾಕೋ ಜ್ಞಾನ ಯಾಕೆ ಮೋತಿ ಸಪ್ಪಗೆ ಮಾಡಿ ಅಂದ ಕೂಡಲೇ ಪ್ರಭು ನೀ ಹೇಳಿದ ಕೆಲಸ ಆತು, ಬಂದ ಕಾರ್ಯ ಮುಗಿದದ, ನನಗೆ ನಿರೋಪ ಕೊಡು ಅಂತ. ಆವಾಗ ಪಾಂಡುರಂಗ ಅಂತಾನೆ,
ಆಯ್ತಪ್ಪ ನಿನ್ನ ಇಚ್ಛೆ ಇದ್ದಂಗಾಗಲಿ, ಈ ಏಕಾದಶಿ ವೈಭವ ನಂದಾಗಲಿ, ಮುಂದಿನ ಒದ್ದು ಏಕಾದಶಿ ಏನದಲ್ಲ ಅಂದರೆ ಇವತ್ತಿನ ದಿವಸ ಈ ಒಂದು ಇದ್ರದ್ದು ಏಕಾದಶಿ ಅದಲ್ಲ ಮೊನ್ನೆಗಿದ್ದು, ಆ ಏಕಾದಶಿ ದಿವಸ ನಿನ್ನ ವೈಭವ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಇದನ್ನು ಅಲ್ಲಿ ತನಕ ನಿವೃತ್ತಿನಾಥರಿಗೆ ಗೊತ್ತೇ ಇರೋದಿಲ್ಲ, ಮುಕ್ತಾಬಾಯಿಗೆ ಗೊತ್ತಿರೋದಿಲ್ಲ, ಸೋಪಾನ ಕಾಕ ಗೊತ್ತಿರೋದಿಲ್ಲ. ನಮ್ಮ ಜ್ಞಾನ ಸಂಜೀವ ಸಮಾಧಿ ತಗೋತಾರಂತ ಗೊತ್ತಿರೋದಿಲ್ಲ. ಎಲ್ಲರ ಕಣ್ಣಾಗ ದಳ ನೀರು ಬರ್ತವೆ, ಮನಸ್ಸು ಎಕ್ದಮ್ ಇದು ಆಗಿಬಿಡ್ತದೆ. ನಾಮದೇವ್ ಮಹಾರಾಜರಂತರೂ ಅಳ್ಳಿಕೆ ಶುರು ಮಾಡ್ತಾರೆ. ಆದರೆ ನಿರ್ಧಾರಣೆ ಸಂಜೀವ ಸಮಾಧಿ ತಗೋದಕ್ಕೆ ಅವ್ರು ಏನದ ನಡ್ಕೋತ ಆಳಂದಿಗೆ ಬರ್ತಾರೆ. ಅವ್ರ ಬೆನ್ನೇ ಬಿಡೋದಿಲ್ಲ ಅದು ನಾಮದೇವ್ ಮಹಾರಾಜರು. ಆವಾಗ ನಾಮದೇವ್ ಮಹಾರಾಜರಿಗೆ ಹೇಳ್ತಾರೆ, ನಾಮದೇವ ನೀನು ನಮ್ಮ ಸಂಜೀವನ ಒಂದು ಸಮಾಧಿ ನಿರ್ಮಾಣ ಮಾಡೋದು ಕೂಡಲೇ ಅವರು 4 ಮಂದಿನ ತೊಗೊಂಡು ಸಮಾಧಿ ನಿರ್ಮಾಣ ಮಾಡ್ತಾರೆ. ಅವತ್ತಿನ ದಿವಸ ಅಂದರೆ ಇವತ್ತಿನ ದಿವಸ 3 ದಿವಸ ಸತತವಾಗಿ ನಾಮದೇವ ಮಹಾರಾಜರ ಕೀರ್ತನ ಅತ್ಯಂತ ವೈಭವದಿಂದ ನಡೀತದೆ. ಅಷ್ಟೇ ದುಃಖಮಯವಾಗಿಯೂ ಇರ್ತದೆ. ಅಂತಃಕರಣಕ್ಕೆಲ್ಲರೂ ನೋವು ತುಂಬಿಟ್ಟಿರ್ತದೆ, ಎಲ್ಲರ ಮನಸ್ಸು ಭಾರ ಆಗಿರ್ತದೆ. ಆವಾಗ ಸ್ವತಃ ಪಾಂಡುರಂಗ ಮತ್ತು ರುಕ್ಮಿಣಿಯವರು ಸಹಿತ ಅಲ್ಲಿ ಬರ್ತಾರೆ ಆಳಂದಿಗೆ. ಅವರು ಏನಪ್ಪ ಅಂದ್ರೆ ಪಾಂಡುರಂಗನ ಮೂವತ್ತಿನ ಸಪ್ಪಗಾಗಿರ್ತದೆ. ಆವಾಗ ಆ ಸಮಯ ಬರ್ತದೆ, ಒಂದು ಕಡೆ ಪಾಂಡುರಂಗ, ಒಂದು ಕಡೆ ನಿವೃತ್ತಿನಾಥರು, ಇಬ್ಬರು ಏನದಲ್ಲ ಜ್ಞಾನೋಬನ ಕೈ ಹಿಡಿದು ಸಮಾಧಿಯೊಳಗೆ ಹೋಗಿ ಅಲ್ಲಿ ಭೀಮ ಆಸನದೊಳಗೆ ಅವ್ರನ್ನ ಕೂಡಿಸ್ತಾರೆ. ಕೂಡಿಸಿ ಹೊರಗೆ ಬಂದು ನಿವೃತ್ತಿನಾಥರು ಅದ್ರ ಕಲ್ಲೇನಿರ್ತಲ್ಲ ಪಡಿ ಆ ಸಮಾಧಿ ಬಾಗಿಲಿಗೆ ಕಳಿಸ್ತಾರೆ. ಎಲ್ಲರ ಅಂತಃಕರಣ ಹಿಂಗಾಗಿಬಿಡ್ತಲ್ಲ. ನಿವೃತ್ತಿನಾಥರಂತಾರೆ, ಎಲ್ಲರಿಗಿಂತ ದೊಡ್ಡವ ನಾ ಮೊದಲು ಹೋಗಬೇಕಾಗಿತ್ತು, ನಮ್ಮ ಜ್ಞಾನ ಏನು ಮಾಡಿದ್ದನ್ನ ಅಂಥೇಳಿ ಎಲ್ಲರೂ ಅಲ್ಲಿಂದ ಭಾರವಾದ ಮನಸ್ಸಿಂದ ಹೋಗ್ತಾರೆ. ಚಾಂಗದೇವನು ಅದರಾಗಿರ್ತಾನೆ. ಬರೋಬ್ಬರ 1 ತಿಂಗಳು ಏನು ಮುಂದಿನ ಏಕಾದಶಿ ಬರ್ತಲ್ಲ, ಆ ಏಕಾದಶಿ ದಿವಸ ಸೋಪಾನ ಕಾಕ ಸಮಾಧಿ ತೊಗೊಂಡು ಬರ್ತಾರೆ. ಅದಾದಮೇಲೆ ಮುಂದೆ ಬರೋದಕ್ಕೆ ಚಾಂಗದೇವನ ಊರು ಬರ್ತದೆ. ಅವಂತಾನ ಎಷ್ಟು ವರ್ಷ ಬದುಕಿದ್ರೆ ಏನು ಮಾಡೋದು ಜೀವನ, ಇಂಥ ಸದ್ಗುರುಗಳು ಸಿಕ್ಕ ಮೇಲೆ ನಾನು ಇರಬಾರ್ದು ಅಂತ ಅವರು ಸಮಾಧಿ ತೊಗೊಂಡು ಮುಂದೆ ಉಳಿಯವ್ರು ಯಾರು ನಿವೃತ್ತಿನಾಥರು ಮುಕ್ತಾಬಾಯಿ ಇಬ್ಬರೇ ಉಳಿತಾರೆ. ಮಹಾರಾಷ್ಟ್ರದಾಗ ಒಂದು ಊರದ, ಅಲ್ಲಿ ಒಂದು ಗುಡಿ ಕಟ್ಟಿ ಕೂತಿರ್ತಾರೆ. ದೊಡ್ಡ ಸಿಡ್ಲು ಬಂದು ಬಿಡ್ತದೆ. ಸಿಡ್ಲು ಬಂದ ಏನು ಒಂದು ಈ ಸಿಡ್ಲದಾಗ ಏನೂ ಕಾಣಿಸೋದಿಲ್ಲ. ಆ ಸಿಡ್ಲು ಬಂದು ಗಪ್ಪಾಗೋದ್ರಾಗೆ ಮುಕ್ತಾಬಾಯಿ ಗಪ್ಪಾಗಿಬಿಟ್ಟು, ಮುಕ್ತಾಬಾಯಿನೇ ಇರೋದಿಲ್ಲ. ಆವಾಗ ಆ ಸಿಡ್ಲು ಹೋಗಿ ಎಲ್ಲಿ ಬಿದ್ದದಲ್ಲ ಇವತ್ತಿನ ದಿವಸ ಅಲ್ಲಿ ಮುಕ್ತಾಬಾಯಿ ಮಂದಿರದ. ಆವಾಗಂದ್ರು ಇನ್ನು ನನ್ನ ಅವತಾರ ಕಾರ್ಯ ಮುಗೀತು, ನಾನು ಹೋಗ್ಬೇಕಂತೇಳಿ ನಾಸಿಕದೊಳಗೆ ತ್ರ್ಯಂಬಕೇಶ್ವರದಾಗ ಹೋಗಿ ಅವರು ಏನಪ್ಪ ಅಂದ್ರೆ ಜಲ ಸಮಾಧಿ ತಗೋತಾರೆ. ಇದು ಮಹಾತ್ಮರ ಬಂಧ ಕಾರ್ಯ ಮುಗಿದ ಮೇಲೆ ಎಷ್ಟು 728 ವರ್ಷ ಆದರೂ ಸಹಿತ ಅವ್ರು ನೆನೆಸ್ಲಿಕ್ಕತ್ತೇವಂದ್ರೆ ಬಂದ ಕಾರ್ಯ ಹೆಂಗಿರಬೇಕು ಅಷ್ಟೇ ಕಾರ್ಯವನ್ನು ಸಮರ್ಥ ರಾಮದಾಸ್ ಮಹಾರಾಜರು ಮಾಡಿದರು. 1682ನೇ ಇಸ್ವಿ ಸಜ್ಜನಗಢದೊಳಗೆ ಇನ್ನು 6 ತಿಂಗಳಿತ್ತು ನಿರ್ಯಾಣ ಆಗೋದು. ಆವಾಗ ಡೋಮಗಾಂವದಿಂದ ಕಲ್ಯಾಣ ಸ್ವಾಮಿನ ಕರೆಸ್ತಾರೆ. ಕರೆಸಂತಾರೆ ಬಾ ಕಲ್ಯಾಣಿ ಅಂಥೇಳಿ 20ನೇ ದಶಕ ಏನದಲ್ಲ ಇದು 20ನೇ ದಶಕ ಕಲ್ಯಾಣ ಸ್ವಾಮಿ ಕೈಲಿ ಸಮರ್ಥರು ಬರೆಸ್ತಾರೆ. ಬರಿಸಿ ವಿಮಲ ಬ್ರಹ್ಮ ನಿರೂಪಣನು ಬರೆಸ್ತಾರೆ. ಬರಿಸಿ ಅಂತಾರೆ ನೀವು ಹೋಗಪ್ಪ ಅಂತಂತಾರೆ. ಮತ್ತು ಗುರು ಆಜ್ಞಾ ಅಂತೇಳಿ ಡೋಮಗಾಂವ್ ಕಲ್ಯಾಣ ಸ್ವಾಮಿ ಹೋಗ್ತಾನೆ. ಆ ಕಡೆ ಹೋದ ಮೇಲೆ 10 ದಿವಸ ಬಾಯಾಗ ಒಂದು ಹನಿ ನೀರು ಸಹಿತ ಹಾಕುವುದಿಲ್ಲ ಸಮರ್ಥ ರಾಮದಾಸರು. ಲಕ್ಷ ಕೊಡ್ರಿ ಕಡೆ ಒಬ್ಬ ಮಹಾತ್ಮ ನಿರ್ಯಾಣ ತಗೋ ಹೊತ್ನಾಗ ನಾವು ಎಷ್ಟು ತತ್ಪರತೆಯಿಂದ ಶ್ರವಣ ಮಾಡ್ಬೇಕಂದ್ರೆ ಅಂಥವ್ರು ಆಗಿ ಹೋದ್ರು ಅಂತೇಳಿ ನಾವು ಮನುಷ್ಯರಾಗಿ ಬದುಕಲಿಕ್ಕತ್ತೇವೆ. ನಾವು ಇವತ್ತಿನ ದಿವಸ ಮನುಷ್ಯರ ರೂಪದಿಂದ ಇದ್ದೆವು, ಮನುಷ್ಯರಾಗೇ ಇದ್ದೆವು. ಅಂದರೆ ಇರ್ಲಿಕ್ಕಂದ್ರೆ ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮೃತ್ಯುಲೋಕೆ ಭೂವಿಭಾರಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ರೂಪ ತೊಟ್ಟುಕೊಂಡಂಥ ಮೃಗಗಳ ಗತಿ ನಮ್ಮ ಜೀವನ ಆಗ್ತಿತ್ತು. ಇವತ್ತು ಭಗವಂತನ ಸಾಮೀಪ್ಯದೊಳಗೆ ನಾವು ಇರುವಂಥ ಆ ಆನಂದವನ್ನು ಅನುಭವಿಸುವಂಥದ್ದೇನದಲ್ಲ ಅದು ನಮಗೆ ಪ್ರಾಪ್ತ ಆಗ್ಯದಂದ್ರೆ ಇಂಥ ಮಹಾತ್ಮರು ಅವತಾರ ತೊಟ್ಟುಕೊಂಡು ಬಂದರು ಅಂತ. 10 ದಿವಸ ಬಾಯಾಗ ಹನಿ ನೀರು ಸಹಿತ ಹಾಕಲಿಲ್ಲ ಉದಯ ಇವರು ಸಮರ್ಥರು. ಕೋಣ್ಯಾಗ ಹೋಗಿಬಿಟ್ರು. ಅಕ್ಕ ತಾಯಿ ಮತ್ತು ಕಲ್ಯಾಣ ಸ್ವಾಮಿ ಕಲ್ಯಾಣ ಸ್ವಾಮಿ ಅಂತೂ ಇದ್ದಿದ್ದಲ್ಲ, ಉದ್ಧವ ಗೋಸ್ವಾಮಿ ಮತ್ತು ಅಕ್ಕ ತಾಯಿ ಅಂತೂ ಇಷ್ಟು ತ್ರಾಸ ಮಾಡ್ಕೊಳಿಕತ್ರು. ಕಡಿಕಂದ್ರು ಮಹಾರಾಜ್
ಕಡಿಗೆ ಒಂದು ಸ್ವಲ್ಪ ನೀರು ಸಕ್ಕರೆನೇ ತಗೋರಿ ಅಂತೇಳಿ ಬೇಡ್ಕೊಂಡ್ರು. ಅವರಂದ್ರು ನಾ ಏನೂ ಒಲ್ಲೆ ಅಂದರು. ಆದರೂ ಜಬರ್ದಸ್ತಿಲೇ ನೀರು ಸಕ್ಕರೆ ಕುಡಿಸಿದ್ರು. ಕುಡಿಸಿದಾಗ ಆ ಕಾಟದ ನೋಡಲ್ಲಿ ಪಲ್ಲಂಗದಲ್ಲ, ಶಿವಾಜಿ ಮಹಾರಾಜ್ ಕೊಟ್ಟಂಥ ಪಲ್ಲಂಗದ, ಆ ಪಲ್ಲಂಗದಿಂದ ತಳಗಿಳ್ದೇನು ಜಾಗ ಅದಲ್ಲ, ಅಲ್ಲಿ ಮಹಾರಾಜರು ಕೂತಿಬಿಟ್ರು ಸಮರ್ಥರು. ಕೂತ ಆವಾಗ ಅವರಂದರು, ಎಲ್ಲರನ್ನೂ ನೋಡಿದರು. ನೋಡಿ ಭೈರವಿ ಬಾರಿಸ कल्याण करे राम राया, राम राया कल्याण करे राम राया, राम राया करे राम राया, राम जनहित विवरी, जनहित विवरी, जनहित विवरी, जनहित विवरी, जनहित कल्याण करी राम राया, राम राया कल्याण करी राम. ನೋಡ್ರಿ, ಮಹಾತ್ಮರ ಅಂತಃಕರಣ ಅಂತವರು ಇಷ್ಟೆಲ್ಲ ರಾಮದಾಸಿ ಸಂಪ್ರದಾಯ ಕಟ್ಟಿದೆ. ಇವ್ರನ್ನೆಲ್ಲ ಕರ್ಕೊಂಡು ಬಂದು ಇವರಿಗೆ ಪರೋಪರಿಯಿಂದ ರಾಮನ ಒಂದು ನಿಜವಾದ ಸ್ವರೂಪ, ಆ ವಿಮಲ ಆನಂದದ ಬ್ರಹ್ಮಾನಂದ ಸ್ವರೂಪವನ್ನು ಹೇಳಿದೆ. ಆದರೂ ಇವರಂತಲ್ಲಿ ಪರಿವರ್ತನೆ ಆಗಲಿಲ್ಲ. ರಾಮ ಇವ್ರ ಕಲ್ಯಾಣ ನೀನೇ ಮಾಡು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನಿಂದ ನೀ ಹೇಳಿದಷ್ಟು ಮಾಡಿದ ಖರೆ ಪರಿವರ್ತನೆ ಆಗಲಿಲ್ಲ. ಅದಕ್ಕೆ ಕಲ್ಯಾಣ ಕರಿ ರಾಮ ರಾಯ, ರಾಮ ರಾಯ ಕಲ್ಯಾಣ ಕರಿ ರಾಮ, जनहित विवरे, जनहित विवरे, जनहित विवरे, जनहित विवरे, जनहित विवरे कल्याण करे राम, कल्याण करे राम. ಮುಂದಂತಾರ ರಾಮಪ್ರಭು ಎದುರಿಗೆ ಬಂದು ನಿಂತು ಬಿಟ್ಟಾನ. ನಡಿ ರಾಮದಾಸ ಅಂದ್ರೆ ಹೆಂಗ ಬರ್ಲಿ ಅಂತ ಈ ಜನರು ಫರ್ಕೆ ಆಗವಲ್ರಂತ. अपराधी जना सुखत केले, सुखत सुखत ಇವರು ಮಾಡುವ ಅಪರಾಧದಿಂದ ಹೊರಗೆ ಬರುವಲ್ರಾಗ್ಯಾರ, ಹಂಗೆ ತಪ್ಪಲಿಕ್ಕತ್ತಾರ. ಎಷ್ಟು ಸರಳನ್ಯಾಗ ಹೇಳಿದ್ರು ಮಾವುಲಿ ಜ್ಞಾನೇಶ್ವರ ಅವರು. ಅವರಂತಾರ, ದೇವಾಚಿಯೇ ದ್ವಾರಿ ಉಭಾಕ್ಷಣ ಬರೀತೇನೆ ಮುಕ್ತಿ ಚಾರು ಸಾಧಿಯೇಲೆ. ಸಲೋಕತ, ಸಮೀಪತ, ಸ್ವರೂಪತ ಇಷ್ಟೇಕ ಸಾಹಿತ್ಯ ಮುಕ್ತಿನೇ ಈ ನಾಮದೊಳಗದ. ಇದು ಇನ್ನು ಕಾಲಿನ ಉಳ್ಳಾಡ್ತಾವ ಈ ಮುಕ್ತಿಗಳಂತಾರ. ಏನು ಮಾಡಬೇಡ, ದೇವಾಚಿಯೇ ದ್ವಾರಿ ಉಭಾಕ್ಷಣ ಬರೀ ಏಳೆ ಮುಕ್ತಿ ಚಾರಿ ಸಾಧಿಯ. 16 ವರ್ಷದ ಕೂಸಂತವ, ಏನು ಬೇಡ, 4 ಮುಕ್ತಿಗಳಿದೆ ನಾಮದೊಳಗವ. ದೇವಾಸಿಯ ದ್ವಾರಿ ಎಲ್ಲೇ ದೇವರ ಬಾಗಿಲಲ್ಲಿ ಅಂದ್ರೆ ಬ್ರಹ್ಮರಂದ್ರ ಪರಾ ಪಶ್ಯಂತಿ ಮಧ್ಯಮ ವೈಖರಿ. ಹೋಗಿ ಬ್ರಹ್ಮರಂದ್ರದಾಗ ಒಂದು ಕ್ಷಣ ನಾಮ ನಿಂದ್ರದಿಂದು ಆಗ ಆಗುವಂತ ಆನಂದ ಏನದಲ್ಲ, ಅದು ವಿಮಲ ಬ್ರಹ್ಮಾನಂದ. ಏನು ಮಾಡಬೇಡ, ಬರೀ ನಾಮಸ್ಮರಣೆ ಮಾಡೋದು, ಅದೇ ನಮಗಾಗುವಂತಕ್ಕ ಸಮರ್ಥ ಅಂದ್ರು. ಅಪರಾಧಿ ಜನ ಸುಖ ತಂದಿದ್ದೇನೆ, ಸುಖ ತಂದಿದ್ದೇನೆ. ये जन हाथी धरी दयाल, ये जन ಇವ್ರ ಕೈಯ ನಿನ್ನ ಕೈಯಾಗ ಕೊಟ್ಟು ಬಿಡ್ತಾನಪ್ಪ ರಾಮ. ये जन हाथी ये जन हाथी धरी
ದಯಾಳ ಕಲ್ಯಾಣಕರಿ ರಾಮ ಅವರಂತಾರ ಈ ಜನರ ಅಪರಾಧ ಮಾಡುದೇ ಬಿಡುವಲ್ರಾಗ್ಯಾರ. ಗದ್ದ ತುಟಿ ಹಿಡಿದು ಹೇಳಿದೆ, ಬೈದು ಹೇಳಿದೆ, ಅಂದು ಹೇಳಿದೆ, ಪ್ರೀತಿ ಮಾಡಿ ಹೇಳಿದೆ. ಆದ್ರೂ ಸೇರಿ ಬರೇ ಒಂದು ನಾಮಸ್ಮರಣೆ ಮಾಡೋದಾಗವಲ್ತು, ನೈತಿಕ ಮಟ್ಟ ಕಾಯ್ಕೋದಾಗವಲ್ತು. ಇವ್ರನ್ನ ಬದಲಾವಣೆ ಮಾಡೋದು ನನಗಾಗುದಿಲ್ಲ ರಾಮ, ನನಗಾಗುದಿಲ್ಲ. ಅದಕ್ಕೆ ಇವ್ರ ಕೈ ಏನದಲ್ಲ ನಿನ್ನ ಕೈಯಾಗ ಕೊಟ್ಟು ಬಿಡ್ತು. ಯಾವಾಗ ಭಗವಂತನ ಕೈಗೆ ಅವ್ರೇನ್ ಮಾಡಿದ್ರು, ನಮ್ಮ ಕೈ ಅವ್ರು ಕೊಟ್ಬಿಡ್ರು. ಪ್ರಭು ರಾಮ ಇವ್ರನ್ನ ಬದಲಾವಣೆ ಮಾಡುದು. ಅವರು ಮುಂದಂತಾರ, ಕಠಿಣ ತ್ಯಾವರಿ ಕಠಿಣ ಚಿತಾಲೆ ಕಠಿಣ ಕಠಿಣ ತ್ಯಾವರಿ ಕಠಿಣ ಚಿತಾಲೆ कठिण त्यावरी कठिण चिजाले आता नदी से उरी दयाला ರಾಮಪ್ರಭು ಅವ್ರು ಕೇಳ್ಕೋದ್ರಾಗೆ ಗಂಟ್ಲ ಒಣಗಿ ಬಿಡ್ತದ ಅಂದಲ್ಲ, ಗಂಟ್ಲು ಒಣಗಿ ಬಿಡ್ತದ, ಬಾಯಾಗ ಶಬ್ದ ಹೊಂಡುದಿಲ್ಲ. ಅವ್ರಂತಾರ, ಕೋಟೆ ಜಾವು ಕಾಯ करावे ಕೋಟೆ ಜಾವೆ ಕಾಯ. ಎಲ್ಲಿ ಹೋಗ್ರಿ ಹೋಗು ತಾಕತ್ತು ಇಲ್ಲ ರಾಮ. ಯಾಕಂದ್ರ ಯಾರೇ ಅವತಾರಿಕರಿದ್ರು ಸಹಿತ ಹೋಗುವಂತಾಗ ಪಂಚಭೂತಗಳು ಲೀನ್ ಹಾಕ್ಕೊತ ಹೋಗ್ಬಿಡ್ತಾವ. ಒಂದೊಂದೊಂದೊಂದೊಂದೊಂದು ಏನಪ್ಪ ಅಂದ್ರೆ ಅವೈಗೋಲ್ಡು ಆಗಿಬಿಟ್ಟು ಕೋಟೆ ಜಾವೆ. ಇಲ್ಲಿ ಎಲ್ಲಿ ಅಡ್ಡಾಡ್ರಿ ರಾಮ, ಇಲ್ಲಿ ಎಲ್ಲಿ ಅಡ್ಡಾಡ್ಲಿ? ಏನು ಈ ಜನರನ್ನು ಪರಿವರ್ತನೆ ಮಾಡ್ಲಿಕ್ಕೆ ನನ್ನಂತಲ್ಲಿ ಶಕ್ತಿ ಇಲ್ಲ. ಕೋಟೆ ಜಾವೆ ಕಾಯಕರಾವೆ ಕೋಟೆ ಆರಂಭಿಲಿ ಹರಿ ಜಯಾಮ. ಬಿಕ್ಕ ಶುರುವಾಗ್ಬಿಡ್ತು, ಬಿಕ್ಕ ಶುರುವಾಗ್ಬಿಡ್ತು. ಅಣ್ಣ ಮಹಾರಾಜರಿಗೆ ಅಕ್ಕ ತಾಯಿ ವಿಲಿ 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 ಒದ್ದಾಡ್ಲಿಕ್ಕತ್ತು. ಉದ್ಧವ ಗೋಸ್ವಾಮಿ ಮಾನಸ ಪುತ್ರ, ಸಮರ್ಥ ಮಾನಸ ಪುತ್ರ ಆದಂತ ಉದ್ಧವ ಗೋಸಾಯಿ ಕಣ್ಣಾಗ ದಳ ದಳ ನೀರು ಹೋಗ್ಲಿಕ್ಕತ್ತಾವ. ಅವ್ರಂತಾರ, ನನ್ನ ಜೋಡಿ ಇದನ್ನೇ ಕಲ್ತ್ರೆ ಏನಂತ ಕೇಳ್ತಾರು. ಅಕ್ಕ ತಾಯಿಗೆ ಉದ್ಧವ ಗೋಸ್ವಾಮಿಗೆ ಸಮರ್ಥ ಅಂತಾರ, ಇಷ್ಟು ದಿವಸ ನನ್ನ ಜೋಡಿ ಇದ್ದ ಇದನ್ನೇ ಕಲ್ತ್ರೇನು, ನಾ ಹೋಗ್ತೀನಂತ ಹಳ್ಳಿ ಕಲ್ತಿಲ್ಲ, ನಾ ಎಲ್ಲಿ ಹೋಗ್ತೀನಂತ. ಸದ್ಗುರುಗಳು ಎಲ್ಲಿಯೂ ಹೋಗುವುದಿಲ್ಲ. ಇದನ್ನೇ ಕಲ್ತ್ರೇನು ಅಳುವುದು. ಸದ್ಗುರುಗಳು ಮನುಷ್ಯರಂತೆ ತಿಳ್ಕೊಂಡ್ರೆ ಏನಂತಾರ ಅವರು, ಸ್ವತಃ ವಿಮಲ ಬ್ರಹ್ಮನ ಸ್ವರೂಪನೇ ಸದ್ಗುರು, ನನ್ನ ಸ್ವರೂಪದ ಸದ್ಗುರುವಿನ ಸ್ವರೂಪದ. ಇದು ಯಾವಾಗೂ ಹೋಗಿಲ್ಲ ಬಂದಿಲ್ಲ. ಆದಿ ಮಧ್ಯ ಅಂತ್ಯ ಓತಪ್ರೋತವಾಗಿ ತುಂಬಿದಂತ ಪರವಸ್ತು ನಾನೇ ಇದ್ದೀನಿ. ರಾಮ ಎಲ್ಲಿ ಹೋಗಿ ಏನಿದನ್ನ ಇವ್ರಿಗೆಲ್ಲ ಹೇಳಿ ಎಲ್ಲಿ ಅಡ್ಡಾಡುವಂತ ತಾಕತ್ತಿಲ್ಲ, ಹೇಳಿಕೆ ಬಿಕ್ಕತ್ತಿ ಬಿಟ್ಟದ.
आरंभिली मोहरी दयाळा मोहरी दयाळा कल्याण करे रामला ನಿನ್ನ ಪ್ರೇಮ ನಾ ಉಂಡನಿ ಲಕ್ಷ ಕೊಟ್ರೆ ಸ್ವತಃ ರಾಮಪ್ರಭುವಿನ ಅಂದ್ರೆ ಸದ್ಗುರುನಾಥನ ಪ್ರೇಮದ ಒಂದು ರುಚಿಯನ್ನು ನಾನು ಉಂಡನಿ ಇದನ್ನ ನಾ ಪ್ರೇಮ ಮಾಡಿದ್ ಇವ್ರು ಉಣ್ಲಿಕ್ಕೆ ಆಗಲ್ತಲ್ಲ दास म्हणे आम्ही केले पावलो दास म्हणे दास म्हणे आम्ही केले पावलो ना मारी ನೋಡಿರ್ತಾರ ಅವರಂತಾರ ನಿನ್ನ ದಯಾಕ ಸೀಮಾನ ಇಲ್ಲ ಅಂತ ದಯಾಸಾಗರ ಕೃಪಾಸಾಗರ करुणासागर करुणेच्या जलधरू देव कृपेच्या सागरू देव करुणेच्या जलधरू देवाचे भक्तांच्या विसर पडणार नाही ಅದಕ್ಕೆ ಅವರಂದ್ರು दास माने आम्ही केले पावलो दास माने दयेची नाही सरी ಸಾಕ್ಷಿನೇ ಇಲ್ಲಂತ ದಯಾ ಅನ್ನೋದು ನಿಂದೇ ದಯಾ ಅದನ್ನು ನಾವು ಉಂಡಲಿ ನಾವು ಉಂಡೆಯನ್ನು ಮಹಾರಾಜರು ಮಾಡಿದಂತ ಪ್ರೇಮ ಕರುಣ ದಯಾ ಇದನ್ನ ಉಂಡವಿದ್ದು ನಾ ನಿನ್ನ ದಯೆಯನ್ನ ನಿನ್ನ ಪ್ರೇಮವನ್ನು ಉಂಡೆಕರೆ ನನ್ನ ಭಕ್ತರು ಉಂಡಿದ್ದೇ ಅಲ್ಲ दास म्हणे आम्ही केले पावलो म्हणे आम्ही केले दयेची नाही सरी दयाला दयेची कल्याण करे रामराया दोन्ही संसारी दिवे वेगू करी संसारचा ಗಿದ್ದೆ ಬಾಯಿಲೆ ಅಂತ ನೋಡ್ರಿ ಜ್ಞಾನೇಶ್ವರ ಮಾऊली ಅವರು दोन्ही संसारी ವ್ಯಾಸ ಮಹರ್ಷಿಗಳು ಈ ಗುರುತನ್ನು ಬರೆದು ಹೋಗ್ಯಾರ ಪಾಂಡವರ ಸಂಬಂಧ ದ್ವಾರಕೆಯ ರಾಜ ದ್ವಾರಕಾಧೀಶ ಪಾಂಡವರ ಮನಿ ಒಳಗ ಅಡಿಯೊಳಗ ಇವರು ಭಕ್ತರ ಒಂದು ಜೊತೆಯ ಮಾತನ್ನ ಕಾಲಕಾಲದ ಹೊತ್ತಾಗಿ ದ್ವಾರಕಾದ ಕೂಡಲಿಲ್ಲ ಎಷ್ಟು ನಾಮಸ್ಮರಣೆ ಮಾಡೋ ಮೇಲೆ ಪ್ರೇಮದ ಅದಕ್ಕೆ ವಾಮದೇವ ಮನೆ
ಸಪ್ತಾಹ ಇವತ್ತು ಅವರು ಸಂಜೀವಿನಿ ಸಮಾಧಿ ತಗೊಂಡಂಥ ದಿವಸ ಕೊನೆಯ ಒಂದು ಸಂದೇಶ ಏನಂದ್ರೆ ಹರಿಮುಖೇಮಣ ಪುಣ್ಯಾಚಿ ಗಣನ ಕೋಣಕರಿ ಅಂತ ಅವ್ರಂದಾರ. ಪ್ರಭು ರಾಮಚಂದ್ರಿಗೆ ಸಮರ್ಥರಂದರು ಕಲ್ಯಾಣಕರಿ ರಾಮರಾಯ ಅಂಥೇಳಿ ಪ್ರಭುವಿಗೆ ಬೇಡ್ಕೊಂಡಾರ. ಈ ಮಹಾತ್ಮರೆಲ್ಲರೂ ನಮ್ಮ ಕಲ್ಯಾಣಕ್ಕಾಗೇ ಶ್ರಮ ವಹಿಸ್ಯಾರ. ಆಗಿ ಹೋದಂಥ ಎಲ್ಲ ಜ್ಞಾನಿಗಳು, ಸಂತರು, ದಾಸರು, ಸೂಫಿಗಳು, ಸದ್ಗುರು ವರೇಣ್ಯರು, ನಾವು ಕಂಡಂಥ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರು ಮೊದಲು ಮಾಡ್ಕೊಂಡು ಕೈ ಮುಗಿದು ಹೇಳ್ತಂದ್ರಪ್ಪ, ನಾಮಸ್ಮರಣೆ ಮಾಡಿರಿ, ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತದೆ ಅಂತ ಹೇಳ್ಯಾರ. ಈ ಒಂದು ಸಪ್ತಾಹದ ಮುಖೇನ ಸಪ್ತಾಹದಿಂದ ನಾವೊಂದು ಎಲ್ಲರೂ ಒಂದು ಸಂಕಲ್ಪ ಮಾಡೋಣ. ಕನಿಷ್ಠ ಅಂದರೂ ಸಹಿತ 1 ತಾಸು 2 ತಾಸು ಆದರೂ ಸಹಿತ ಸಮರ್ಥರು ಅನುಗ್ರಹ ಮಾಡಿದಂಥ ನಾಮಸ್ಮರಣೆ ಮಾಡೋಣ. ನಾವೆಲ್ಲರೂ ಕೂಡಿ ಮಾಡಿದೆವು ಅಂದ್ರೆ ಮಾತ್ರ ಸಮರ್ಥರ ಕೃಪೆಗೆ ಪಾತ್ರ ಆಗ್ತೀವಿ ಅಂಥೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ತಾಯಂದಿರಿಗೆ ನಿಮಗೆ ಎಲ್ಲರಿಗೂ ದಂಡವತ ನಮಸ್ಕಾರ ಕೇಳ್ತೀವಿ. ನಾಮಸ್ಮರಣೆಗಾಗಿ ಬದುಕೋಣ. ಇಲ್ಲಿ ತನಕ ಪ್ರಪಂಚಕ್ಕಾಗಿ ಬದುಕೆವು, ನಾಮಸ್ಮರಣೆಗಾಗಿ ಬದುಕೋಣ ಅಂತ ಹೇಳ್ಕೊತ ಇವತ್ತಿನ ನನ್ನ ಈ ಒಂದು ಸೇವೆಗೆ ವಿರಾಮ. आकल्पायुष्यवावे तयाकुळा माझी आसकळा हरीच्या दासा कल्पनेची बाधा न हो कोणकाळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण या मंगनीला पांडुरंग धोपा रकुमाई